ನಮಸ್ಕಾರ ವೀಕ್ಷಕರೇ, ನಾನು ಆಂಕರ್ ರೂಪಲತಾ. ನಿಮ್ಗೊಂದು ಮುಖ್ಯವಾದಂತ ವಿಚಾರವನ್ನ ಹೇಳ್ಬೇಕು ಅಂತ ಈ ವಿಡಿಯೋವನ್ನ ನಾನು ಮಾಡ್ತಾ ಇರುವಂತದ್ದು. ಹಲವಾರು ಕಡೆಗಳಲ್ಲಿ ನೀವು ಆಕ್ಸಿಡೆಂಟ್ ಆಗೋದನ್ನ ನೋಡ್ತಾ ಇರ್ಬೋದು. ಆ ಒಂದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಗಾಯಾಳುಗಳಿರ್ತಾರೆ ಅಥವಾ ಕೆಲವರು ಮೃತಪಟ್ಟವರು ಇರ್ಬೋದು. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ತಾ ನಿಲ್ಲುವಂಥದ್ದು ಅಥವಾ ವಿಡಿಯೋ ಮಾಡ್ತಾ ಇರುವಂಥದ್ದು ಅಥವಾ ಸುಮ್ನೆ ಬೇಡಪ್ಪ ಈ ಉಸಾಬರಿ ಅಂತ ಹಂಗೆ ಅವ್ರು ನಡ್ಕೊಂಡು ಹೋಗ್ತಾ ಇರುವಂಥದ್ದು ಅಥವಾ ಗಾಡಿಯಲ್ಲಿ ಇದ್ರೆ ಗಾಡಿಯಲ್ಲಿ ಹೋಗುವಂಥದ್ದು ಬೇಡಪ್ಪ ಅಂತ ಹೀಗೆ ಮಾಡೋದು ತಪ್ಪು ಅನ್ನುವಂತ ವಿಚಾರದ ಬಗ್ಗೆ ಈ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈಗ ಇತ್ತೀಚೆಗೆ ಒಂದು ಕಡೆ ಆ ಒಂದು ಈರುಳ್ಳಿಯನ್ನ ತುಂಬಿಕೊಂಡಿದ್ದಂತಹ ಲಾರಿ ಏನೋ ಅಪಘಾತ ಆಯ್ತು. ಅವಾಗ ಕಾಲ್ ಕಳ್ಕೊಂಡ್ರು. ಇನ್ನು ಯಾರೋ ಒಬ್ರು ಮೃತಪಟ್ಟಿದ್ರು. ಆದ್ರೆ ಅಲ್ಲಿ ಈರುಳ್ಳಿ ಬಿದ್ದಿತ್ತು. ತುಂಬಾ ರಾಶಿ ರಾಶಿ ರೋಡ್ ಹತ್ರ ಬಿದ್ದಿತ್ತು. ಅಲ್ಲಿ ಕಾಲನ್ನ ಕಳ್ಕೊಂಡವರು ಬಿದ್ದಿದ್ದಾರೆ, ಹಾಗೆ ಮೃತಪಟ್ಟವರು ಇದ್ದಾರೆ. ಆದ್ರೆ ಅಲ್ಲಿ ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಈರುಳ್ಳಿಯನ್ನ ಹೆಕ್ಕುವಂತ ಭರದಲ್ಲೇ ಇದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಆ ಮಾನವೀಯತೆ ಅನ್ನುವಂಥದ್ದು ಯಾವ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತ. ಮಾನವೀಯತೆನೇ ಇಲ್ವಾ ಹಾಗಿದ್ರೆ ಜನರಿಗೆ? ಅಷ್ಟೊಂದು ಆ ಸ್ಥಿತಿಯಲ್ಲಿ, ಅಸಹಜ ಒಂದು ಸ್ಥಿತಿಯಲ್ಲಿದ್ದಾರೆ. ಅವರನ್ನ ನಾವು ರಕ್ಷಣೆ ಮಾಡುವಂತ ಒಂದು ಕಾರ್ಯಕ್ಕೆ ಮುಂದಾಗ್ಬೇಕೆ ಹೊರತು ಇಲ್ಲಿ ಈರುಳ್ಳಿ ಬಿದ್ದಿದೆ ನಾವು ಎತ್ಕೊಂಡು ಹೋಗೋಣ ಮನೆಗೆ ಅನ್ನುವಂತ ಮೈಂಡ್ ಸೆಟ್ ಇರಬಾರ್ದು ಅಂತ. ಈಗ ಬೇರೆ ಕಡೆಗಳಲ್ಲೂ ಕೆಲವು ಕಡೆಗಳಲ್ಲಿ ನೋಡಿದೀವಿ ನಾವು. ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಆಯ್ತು, ಎಲ್ಲ ಬಿದ್ದಿದ್ದಾರೆ ಅಂದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಡಿಯೋ ಮಾಡ್ಬಿಟ್ಟು ಅದನ್ನ ಇವ್ರಿಗೆ ಕಳ್ಸೋಣ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಅಂತ. ಅದರಿಂದ ಏನ್ ಪ್ರಯೋಜನ ಇದೆ ಅಲ್ವಾ? ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಬಿದ್ದಿದ್ದಾರೆ ಅಥವಾ ಏನೋ ಒಂದು ಗಾಯಗಳಾಗಿದೆ ಅಂದಾಗ ಫಸ್ಟ್ ನೀವು ಮಾಡ್ಬೇಕಾಗಿರುವಂತದ್ದು ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ, ಏನಾದ್ರೂ ಕೆಲವರಿಗೆ ಮಾತ್ರ ಅಲ್ಲಿ ನೀರ್ ಕೊಡ್ಬೋದು. ಕೆಲವು ಏನಾಗತ್ತೆ ಅಂತ ಹೇಳಿದ್ರೆ ನೀರು ಕೊಡಬಾರ್ದು. ಅಂದ್ರೆ ಈ ಒಂದು ಕೆನ್ನೆಯ ಭಾಗಕ್ಕೆ ಏನಾದ್ರೂ ಏಟಾಗಿದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ನೀರನ್ನ ಕೂಡ ಕೊಡಬಾರ್ದು ಅಂತ ಹೇಳ್ತಾರೆ. ಆ ಒಂದು ನೀರನ್ನ ಕೊಡ್ಬೇಕು ಅಂತ ಇದ್ದಲ್ಲಿ ನೀವು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿ. ಹಾಗೆ ತಕ್ಷಣಕ್ಕೆ ಹತ್ತಿರದ ಒಂದು ಏನೋ ಡಾಕ್ಟರ್ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಆಸ್ಪತ್ರೆಗೆ ಒಂದು ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಕಳಕಳಿಯ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಅದ್ ಬಿಟ್ಟು ವಿಡಿಯೋ ಮಾಡುವಂಥದ್ದು ಅಥವಾ ಸುಮ್ನೆ ನಂಗ್ ಬೇಡಪ್ಪ ಆ ಉಸಾಬರಿಗೆ ಹೋದ್ರೆ ನನ್ನನ್ನ ಹಿಡ್ಕೋತಾರೆ ಅನ್ನುವಂತ ಯಾವುದೇ ರೀತಿಯಾಗಿರುವಂತ ಟೆನ್ಷನ್ ನಿಮ್ಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನೀವೇನಾದ್ರೂ ಆ ರೀತಿ ಒಂದು ಸಹಾಯವನ್ನ ಮಾಡಕ್ ಹೋದ್ರೆ, ಏನಾದ್ರೂ ಈಗ ಆಕ್ಸಿಡೆಂಟ್ ಆದಾಗ ಯಾರೋ ಬಿದ್ದಿದ್ದಾರೆ, ಏನೋ ಆಗಿದೆ ಅಂದಾಗ ನೀವ್ ಅವರನ್ನ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ನೀವು ಮಾಡ್ಬೇಕು. ಯಾವುದೇ ರೀತಿ ಮುಟ್ಬಾರ್ದು, ನನ್ನನ್ನೇ ಹಿಡ್ಕೋತಾರೆ ಆಮೇಲೆ ಅನ್ನುವಂತ ಭಯ ಯಾರಿಗೂ ಕೂಡ ಬೇಡ. ನೀವು ಯಾವುದೇ ರೀತಿ ತೊಂದರೆಗೆ ಒಳಗಾಗೋದಿಲ್ಲ ಹೀಗ್ ಮಾಡಿದ್ರೆ. ಕೆಲವರಿಗೆ ಭಯ ಇರುತ್ತೆ, ಅಯ್ಯೋ ಪೊಲೀಸರು ಆಮೇಲೆ ನನ್ನನ್ನೇ ಹಿಡ್ಕೋತಾರೆ, ನನ್ನನ್ನೇ ವಿಚಾರಣೆ ಮಾಡ್ತಾರೆ. ಜಸ್ಟ್ ನಿಮ್ಮಲ್ಲಿ ಕೇಳ್ಬೋದು ಏನಂತ ಹೇಳಿದ್ರೆ, ಎಲ್ಲಿದ್ರು ಏನಂತ ನೀವು ಹೇಳಿ, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ನಮ್ಗೆ ಗೊತ್ತಿಲ್ಲ ಯಾರು ಅಂತ, ನಾವ್ ಇಲ್ಲಿ ಕರ್ಕೊಂಡ್ ಬಂದ್ವಿ ಆಸ್ಪತ್ರೆಗೆ, ಅಷ್ಟು ಹೇಳಿದ್ರೆ ಮುಗೀತು. ನಿಮ್ಮನ್ನೇ ಅಲ್ಲಿ ಹಿಡ್ಕೊಂಡು ಹೋಗೋದಿಲ್ಲ. ಆದ್ರಿಂದ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರಿಗೆ ಒಂದು ಸಹಾಯವನ್ನ ನೀವು ಮಾಡಿ. ಯಾವುದೇ ರೀತಿಯಾಗಿರುವಂತ, ಅಂದ್ರೆ ಯಾವ ರೀತಿಯಾಗಿರುವಂತಹ ಸಹಾಯಗಳು ಬೇಕು ಆ ರೀತಿಯಾಗಿರುವಂತಹ ಸಹಾಯವನ್ನ ನೀವು ಮಾಡ್ಬೇಕು ಅನ್ನುವಂಥದ್ದು ನಾನು ಒಂದು ಕಳಕಳಿಯ ವಿನಂತಿಯನ್ನ ನಿಮ್ಗೆ ಮಾಡ್ತಾ ಇದ್ದೀನಿ. ಹಲವು ಘಟನೆಗಳನ್ನ ನೋಡಿರ್ತೀವಿ ನಾವು. ಅಂದ್ರೆ ಆಕ್ಸಿಡೆಂಟ್ ಆಯ್ತಂತೆ, ಅಲ್ಲಿ ಹೀಗಾಯ್ತು ಹಾಗಾಯ್ತು ವಿಡಿಯೋ ಮಾಡ್ಕೊಂಡು ಯಾರಿಗೋ ಎಲ್ಲ ಸೆಂಡ್ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ತಕ್ಷಣಕ್ಕೆ ಅವ್ರಿಗೆ ಏನಾಗ್ಬೇಕು, ಪ್ರಥಮ ಚಿಕಿತ್ಸೆ ಏನಾಗ್ಬೇಕು ಅದಾಗಿರೋದಿಲ್ಲ. ಕೆಲವರಿಗೆ ಏನೋ ಒಂದು ಕ್ಷಣ ಅವ್ರೇನು ಬದುಕುವಂತ ಒಂದು ಕ್ಷಣದ ನಿಮ್ಮ ಸಹಾಯ ಇದೆಯಲ್ಲ, ಅದು ಅವರ ಒಂದು ಜೀವನವನ್ನೇ ರಕ್ಷಿಸುತ್ತದೆ, ಅವರ ಜೀವವನ್ನೇ ಬದುಕುಳಿಸುತ್ತದೆ ಅಲ್ವಾ? ಆದ್ರಿಂದ ಒಂದು ಜೀವವನ್ನ ನೀವು ಉಳಿಸಿದಂತ ಒಂದು ಪುಣ್ಯದ ಕೆಲಸ ಆಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂತ ಒಂದು ಸಂದರ್ಭದಲ್ಲಿ ನೀವು ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಪ್ರಥಮ ಚಿಕಿತ್ಸೆ ಏನ್ ಬೇಕೋ ಅದನ್ನ ಕೊಡಿಸುವಂತ ಪ್ರಯತ್ನವನ್ನ ನೀವು ಮಾಡಿ. ವಿಡಿಯೋ ಮಾಡೋದು ಆಮೇಲೆ, ಫಸ್ಟ್ ನಿಮ್ಮ ಕೆಲಸ ಇದಾಗಿರ್ಬೇಕು ಅಂತ ಇದು ನನ್ನ ಒಂದು ಮನವಿ. Thank you.